ನಮಸ್ಕಾರ ಸ್ನೇಹಿತರೆ. ಸೊ ನೆಕ್ಸ್ಟ್ ವರ್ಡ್ ಕಲಿತಾ ಇದ್ದೀವಿ, ದಟ್ ಈಸ್ ಸೋಷಿಯಲಿಸ್ಟ್. ಸೋಷಿಯಲಿಸ್ಟ್ ಅಂದ್ರೆ ಏನು? ಸರ್ಕಾರ ಸಿಸ್ಟಮ್ ಅಲ್ಲಿ ಎಂಟರ್ ಹಾಕೊಂಡು, ಎಕಾನಮಿಯಲ್ಲಿ ಎಂಟರ್ ಹಾಕೊಂಡು ಜನರಿಗೋಸ್ಕರ ಸ್ವಲ್ಪ ಒಳ್ಳೇದನ್ನ ಮಾಡೋದು. ನೋಡಿ, ಪ್ರಪಂಚದಲ್ಲಿ ಎರಡು ತರ ಸಿಸ್ಟಮ್ ಇದೆ ಎಕನಾಮಿಕ್ಸ್ ಅಲ್ಲಿ, ಕ್ಯಾಪಿಟಲಿಸ್ಟ್ ಮತ್ತೆ ಸೋಷಿಯಲಿಸ್ಟ್ ಅಂತ. ನಾವು ಫಾಲೋ ಮಾಡೋದು ಸೋಷಿಯಲಿಸ್ಟ್. ಇದಕ್ಕೆ ಇನ್ಸ್ಪಿರೇಷನ್ ಬಂದಿದ್ದು ರಷ್ಯಾದಲ್ಲಿ. ಸೊ ಸೋಷಿಯಲಿಸಂ ಏನಪ್ಪಾ ಅಂದ್ರೆ, ಸರ್ಕಾರ ಜನರಿಗೆ ಒಳ್ಳೇದ್ ಮಾಡೋಕ್ಕೋಸ್ಕರ ಫ್ರೀ ಸ್ಕೀಮ್ಸ್ ನ ತರುತ್ತೆ, ಅಥವಾ ಕೆಲವೊಂದು ಸ್ಕೀಮ್ಸ್ ನ ತರುತ್ತೆ. ಫಾರ್ ಎಕ್ಸಾಂಪಲ್, ಫ್ರೀ ಎಜುಕೇಶನ್ ಕೊಡೋದು, ಮಿಡ್ ಡೇ ಮೀಲ್ಸ್ ಕೊಡೋದು, ಜನರಿಗೆ ಫ್ರೀ ಹೆಲ್ತ್ ಕೇರ್ ಕೊಡೋದು, ಫ್ರೀ ಎಜುಕೇಶನ್ ಕೊಡೋದು, ಫ್ರೀ ಟ್ರಾನ್ಸ್ಪೋರ್ಟ್ ಕರ್ನಾಟಕ ಸರ್ಕಾರ ಕೊಡ್ತಿದೆ. ಇದೆಲ್ಲ ಸೋಷಿಯಲಿಸಂ. ಇದರಿಂದ ಏನಾಗುತ್ತೆ, ಜನರಿಗೆ ಪಾವರ್ಟಿ ಕಮ್ಮಿ ಆಗ್ತಾ ಬರುತ್ತೆ, ಇನ್ಇಕ್ವಾಲಿಟೀಸ್ ಕಮ್ಮಿ ಆಗಬೇಕು, ಜನರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸಿಕೊಡೋದು. ಇದೆಲ್ಲ ಕಾನ್ಸೆಪ್ಟ್ ಏನಿದೆ, ಇಟ್ಸ್ ಅ ಪಾರ್ಟ್ ಆಫ್ ಸೋಷಿಯಲಿಸಂ. ಗವರ್ನಮೆಂಟ್ ಟೇಕಿಂಗ್ ದ ಸ್ಕೀಮ್ಸ್ ಆರ್ ಡಿಸಿಷನ್ಸ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ಅಂಡ್ ಇದನ್ನ ನಾವು DPSP ಅಲ್ಲಿ ಕಲಿತೀವಿ. ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನಿದೆ, ಇಟ್ಸ್ ಅ ಕಾನ್ಸೆಪ್ಟ್ ಆಫ್ ಸೋಷಿಯಲಿಸಂ. ಅಲ್ಲಿ ಇದ್ರ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಮಾತಾಡ್ತೇನೆ. ಸೋಷಿಯಲಿಸಂ ಅಂದ್ರೆ ಜನರಿಗೆ ಒಳ್ಳೇದ್ ಮಾಡೋದು.